सिया राम जय जय राम. ಜೈ ಶ್ರೀರಾಮ್. ಶ್ರೀಮದ್ ವಾಲ್ಮೀಕಿ ರಾಮಾಯಣಾಂತರ್ಗತ ಸುಂದರಕಾಂಡ ಸರ್ಗ 3. ಹನುಮಂತನು ಲಂಕಾಧಿ ದೇವತೆಯನ್ನು ದಂಡಿಸಿದು ಲಂಕೆಯನ್ನು ಪ್ರವೇಶಿಸಿದ್ದು. ಮಹಾಮೇಧಾವಿಯು ಮಾರುತಾತ್ಮಜನು ಮಹಾಬಲ ಸಂಪನ್ನನಾದ ವಾನರ ವೀರ ಮಾರುತಿಯು ಎತ್ತರವಾದ ಶಿಖರದಿಂದ ಇಳಿದನು. ಜೋತಾಡುತ್ತಿರುವ ಮೇಘ ಸದೃಶವಾಗಿದ್ದ ವಿಸ್ತಾರವಾಗಿದ್ದ ಲಂಬ ತ್ರಿಕೂಟ ಪರ್ವತದ ಶಿಖರದಲ್ಲಿ ರಮ್ಯ ಕಾನನಗಳಿಂದ ಆವೃತ್ತವಾಗಿದ್ದ ಜಲ ಸಮೃದ್ಧವಾಗಿದ್ದ ಹಾಗೂ ರಾವಣೇಶ್ವರನಿಂದ ಪರಿಪಾಲಿತವಾಗಿದ್ದ ಲಂಕಾಪುರಿಯನ್ನು ನಿರ್ಭಯವಾಗಿ ರಾತ್ರಿ ವೇಳೆಯಲ್ಲಿ ಪ್ರವೇಶಿಸಿದನು. ಆ ಲಂಕಾಪಟ್ಟಣವು ಶರತ್ಕಾಲದ ಮೇಘಗಳಂತೆ ಶ್ವೇತ ಸೌಧಗಳಿಂದ ಶೋಭಿಸುತ್ತಿತ್ತು. ಸಾಗರೋಪಮ ಘೋಷವನ್ನು ಮೀರಿ ರಾಕ್ಷಸರ ಭಯಾನಕ ಧ್ವನಿಗಳಿಂದ ಆ ನಗರವು ತುಂಬಿ ಹೋಗಿತ್ತು. ಸಾಗರದ ಮೇಲಿನಿಂದ ಬರುವಂತಹ ಅನಿಲವು ಎಲ್ಲ ಕಡೆಯೂ ಬೀಸಿ ಲಂಕೆಯನ್ನು ಸೇವಿಸುತ್ತಿತ್ತು. ಅಲ್ಲಿ ಬಲಶಾಲಿಗಳಾದ ಸೈನಿಕರ ಜಯಕಾರದ ಘೋಷಣೆಗಳು ಕೇಳಿಬರುತ್ತಿದ್ದವು. ಮನೋಹರವಾದ ತೋರಣಗಳಿಂದ ಯುಕ್ತವಾದ ಗೋಪುರಗಳಿದ್ದವು. ಹೆಬ್ಬಾಗಿಲು ಬಿಳುಪಾದ ತೋರಣವನ್ನು ಹೊಂದಿತ್ತು. ಇಂತಹ ಅಮರಾವತಿ ಸಮಾನವಾದ ಲಂಕಾಪಟ್ಟಣವನ್ನು ಮಾರುತಿಯು ಸುತ್ತಲೂ ವೀಕ್ಷಿಸಿದನು. ಸರ್ಪಗಳ ಸಂಚಾರವುಳ್ಳ ಪಾತಾಳ ಲೋಕದಂತೆಯೇ ಲಂಕಾಪಟ್ಟಣವು ರಾಕ್ಷಸರಿಂದ ಸುರಕ್ಷಿತವಾಗಿತ್ತು. ಮಿಂಚಿನಿಂದ ಕೂಡಿದ ಮೇಘಗಳಿಂದ ಆವೃತ್ತವಾಗಿ ಅದು ನಕ್ಷತ್ರ ಮಂಡಲದಂತೆ ಶೋಭಾಯಮಾನವಾಗಿದ್ದು ಇಂದ್ರನ ಅಮರಾವತಿಯಂತೆ ಪ್ರಕಾಶಿಸುತ್ತಿತ್ತು. ಅಲ್ಲಿ ಮಂದ ಮಾರುತವು ಬೀಸುತ್ತಿತ್ತು, ಸರ್ವ ವೈಭವದಿಂದ ವಿರಾಜಿಸುತ್ತಿತ್ತು. ಆ ಲಂಕಾನಗರಿಯು ಎತ್ತರವಾದ ಸುವರ್ಣಮಯವಾದ ಪ್ರಕಾರಗಳಿಂದ ಆವೃತ್ತವಾಗಿತ್ತು. ನಾದವನ್ನುಂಟು ಮಾಡುತ್ತಿದ್ದ ಕಿರುಗಂಟೆಗಳಿಂದ ಯುಕ್ತವಾದ ಪತಾಕೆಗಳಿಂದ ಅಲಂಕೃತವಾಗಿತ್ತು. ಅಂತಹ ಲಂಕಾನಗರದ ಪ್ರಕಾರವನ್ನು ಹೊಕ್ಕು ಮಾರುತಿಯು ಪರಮಹೃಷ್ಟನಾಗಿ ಹಾರಿ ಮೇಲೆ ಕುಳಿತನು. ಅಲ್ಲಿಂದ ನಗರದ ಎಲ್ಲಾ ಭಾಗಗಳನ್ನು ವೀಕ್ಷಿಸಿ ಮೂಕ ವಿಸ್ಮಿತನಾದನು. ಲಂಕಾಪಟ್ಟಣದ ಸೌಧಗಳ ಬಾಗಿಲುಗಳೆಲ್ಲವೂ ಸುವರ್ಣಮಯವಾಗಿದ್ದವು. ವೈಡೂರ್ಯದಿಂದಲೇ ನಿರ್ಮಿಸಲ್ಪಟ್ಟ ವೇದಿಕೆಗಳಿದ್ದವು. ವಜ್ರ, ಸ್ಫಟಿಕ, ಮುತ್ತು ಹಾಗೂ ಮಣಿಗಳಿಂದ ಕೂಡಿದ ನೆಲಗಳಿಂದ ಭೂಷಿತವಾಗಿದ್ದವು. ಮಹಲುಗಳು ಪುಟವಿಟ್ಟ ಸುವರ್ಣದಿಂದ ನಿರ್ಮಿಸಲ್ಪಟ್ಟ ಗೋಪುರಗಳನ್ನು ಹೊಂದಿದ್ದವು. ಹೊರಭಾಗವು ಪರಿಶುದ್ಧವಾದ ರಜತದಂತೆ ಶ್ವೇತ ವರ್ಣದಂತಿದ್ದವು. ವೈಡೂರ್ಯದಿಂದಲೇ ನಿರ್ಮಿತವಾದ ಸೋಪಾನಗಳನ್ನು ಹೊಂದಿದ್ದವು. ಸ್ಫಟಿಕಮಯವಾದ ಒಳಾಂಗಣಗಳು ಶುಭ್ರವಾಗಿದ್ದವು, ಧೂಳು ರಹಿತವಾಗಿದ್ದವು. ಸಭಾಭವನಗಳು ಸುಮನೋಹರವಾಗಿ ಶೋಭಿಸುತ್ತಿದ್ದವು. ಅತಿ ಎತ್ತರವಾಗಿದ್ದು ಅಂಬರವನ್ನು ಚುಂಬಿಸುವಂತೆ ಗೋಚರಿಸುತ್ತಿದ್ದು ಶುಭಕರವಾಗಿದ್ದವು. ಅಲ್ಲಿದ್ದ ಉದ್ಯಾನವನಗಳಲ್ಲಿ ಕ್ರೌಂಚ ಪಕ್ಷಿಗಳು ಹಾಗೂ ನವಿಲುಗಳು ಮಧುರವಾಗಿ ನಾದಗೈಯುತ್ತಿದ್ದವು. ತಟಾಕಗಳಲ್ಲಿ ರಾಜಹಂಸಗಳು ವಾಸಿಸುತ್ತಿದ್ದವು. ಮಂಗಳ ವಾದ್ಯಗಳ ಘೋಷಣೆಗಳು ಹಾಗೂ ಆಭರಣಗಳ ಕಿಣಿಕಿಣಿ ಎಂಬ ಸುನಾದವು ನಗರದ ಎಲ್ಲ ಕಡೆಯೂ ಪ್ರತಿಧ್ವನಿಸುತ್ತಿದ್ದವು. ತ್ರಿಕೂಟ ಪರ್ವತದ ಶಿಖರದಲ್ಲಿದ್ದುದರಿಂದ ಆ ನಗರವು ಗಗನಕ್ಕೆ ಹಾರಲು ಅಣಿಯಾಗುವಂತೆ ಕಾಣುತ್ತಿತ್ತು. ಕುಬೇರನ ಅಲಕಾಪುರಿಗೆ ಸದೃಶವಾಗಿದ್ದು ಅತ್ಯಂತ ಶೋಭಾಯವಾಗಿದ್ದ ಲಂಕೆಯನ್ನು ನೋಡಿ ಮಾರುತಿಯು ಅತ್ಯಂತ ಹರ್ಷಿತನಾದನು. ಅತ್ಯಂತ ಶ್ರೇಷ್ಠವಾದ ಸಕಲ ಸಂಪದ್ಭರಿತವಾದ ಸುಂದರವೂ ಹಾಗೂ ಶುಭಪ್ರದವಾದ ರಾಕ್ಷಸಾಧಿಪತಿಯಾದ ರಾವಣನ ಆ ಮನೋಹರವಾದ ನಗರವನ್ನು ನೋಡಿದ ವೀರಶಾಲಿಯಾದ ಆಂಜನೇಯನು ಚಿಂತಾಮಗ್ನನಾದನು. ಅಸ್ತ್ರಶಸ್ತ್ರಗಳನ್ನು ಮೇಲಕ್ಕೆತ್ತಿ ಹಿಡಿದು ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತಿರುವ ರಾವಣನ ಶಸ್ತ್ರಸಜ್ಜಿತ ಸೈನಿಕರು ಎಲ್ಲ ಕಾಲಗಳಲ್ಲಿಯೂ ರಕ್ಷಿಸುತ್ತಿರುವ ಈ ಲಂಕಾನಗರವನ್ನು ಬೇರೆ ಯಾರೂ ಬಲಪೂರ್ವಕವಾಗಿ ಆಕ್ರಮಣ ಮಾಡಲು ಸಾಧ್ಯವಿಲ್ಲ. ಈ ನಗರವನ್ನು ಕುಮುದ, ವಾಲಿಪುತ್ರ, ಅಂಗದ, ಮಹಾಕಪಿಯಾದ ಸುಷೇಣ, ಮೈಂದ, ದ್ವಿವಿಧ, ಸೂರ್ಯಪುತ್ರನಾದ ಸುಗ್ರೀವ, ಕುಶಪರ್ವ, ಯಕ್ಷರಾಜ ಜಾಂಬವಂತ, ಕೇತುಮಾಲಿ ಹಾಗೂ ನಾನು ಇಷ್ಟು ಮಂದಿಗೆ ಮಾತ್ರ ಪ್ರವೇಶಿಸಲು ಸಾಧ್ಯವಾಗಬಹುದು. ನಂತರ ಆಂಜನೇಯನು ಸ್ವಲ್ಪ ಹೊತ್ತು ಹಾಗೆಯೇ ಯೋಚನಾಮಗ್ನನಾಗಿ ಮಹಾವೀರನಾದ ರಾಮ ಹಾಗೂ ಲಕ್ಷ್ಮಣನ ಅಪರಿಮಿತ ಪರಾಕ್ರಮವನ್ನು ನೆನಪಿಸಿಕೊಂಡು ಆನಂದಭರಿತನಾದನು. ಅಂದರೆ ಲಂಕೆಯು ಎಷ್ಟೇ ಸುರಕ್ಷಿತವಾಗಿದ್ದರೂ ಸಹ ಅದು ರಾಮ ಲಕ್ಷ್ಮಣರ ಬಲದ ಮುಂದೆ ಅದು ಸೋಲಲೇಬೇಕು. ಆಗ ಹನುಮಂತನಿಗೆ ಒಂದು ಕ್ಷಣಕಾಲ ಲಂಕಾಪುರಿಯು ಸರ್ವಾಲಂಕಾರ ಭರಿತ ಚೆಲುವೆಯಂತೆ ಗೋಚರಿಸಿತು. ರತ್ನಮಯವಾದ ಕೋಟೆಯು ಲಂಕಾ ಸುಂದರಿಯ ವಸ್ತ್ರವು, ಗಗನವನ್ನೇ ಚುಂಬಿಸುವಂತಿರುವ ಸಭಾಭವನಗಳೇ ಅವಳ ಶಿರೋಭೂಷಣ, ಪ್ರಕಾರದ ಮೇಲ್ಗಡೆ ಇದ್ದ ಯಂತ್ರಾಗಾರಗಳೇ ಆ ಸುಂದರಿಯ ಸ್ತನಗಳು,
ಸುರಸುಂದರಿಯಾದ ಲಂಕಾ ಯುವತಿಯು ಭಾರೀ ಭಾರೀ ಭವನಗಳ ಪ್ರಜ್ವಲಿಸುತ್ತಿರುವ ದೀಪಗಳಿಂದ ಕತ್ತಲೆಯನ್ನು ಹೋಗಲಾಡಿಸಿ ಅತ್ಯಂತ ಕಾಂತಿಯುಕ್ತಳಾಗಿ ಪ್ರಕಾಶಿಸುತ್ತಿದ್ದಳು. ರಾಕ್ಷಸೇಂದ್ರನ ಪತ್ನಿಯಾದ ಅಂತಹ ಲಂಕಾ ಯುವತಿಯನ್ನು ಮಾರುತಿಯು ನೋಡಿದನು. ಸ್ಫುರದ್ರೂಪಿಯಾದ ಲಂಕಾನಗರಿಯ ಚೆಲುವನ್ನು ವೀಕ್ಷಿಸುತ್ತಾ ಪ್ರವೇಶಿಸಬೇಕೆನ್ನುವಷ್ಟರಲ್ಲಿ ಮಹಾಬಲವಂತನಾದ ಅಲ್ಲದೆ ವಾನರ ಶ್ರೇಷ್ಠನಾದ ಮಾರುತಿಯನ್ನು ಲಂಕೆಯ ಅಧಿದೇವತೆಯು ತನ್ನ ನಿಜ ಸ್ವರೂಪದಿಂದ ನೋಡಿದಳು. ಮಾರುತಿಯನ್ನು ಕಂಡ ಕೂಡಲೇ ತನಗಿಷ್ಟವಾದ ರೂಪವನ್ನು ತಾಳುವ ಲಂಕಾಧಿದೇವತೆಯಾದ ಲಂಕಿಣಿಯು ವಿಕೃತವಾದ ಮುಖವುಳ್ಳ ರೂಪವನ್ನು ಧರಿಸಿ ಸ್ವಯಂ ಆಗಿ ಎದ್ದು ನಿಂತಳು. ನಂತರ ವಾಯುಪುತ್ರನಾದ ವೀರ ಮಾರುತಿಯ ಬಳಿ ಹೋಗಿ ಮಹಾನಾದದಿಂದ ಗರ್ಜಿಸಿ ಪ್ರಶ್ನಿಸಿದಳು. ಎಲೈ ವನಚರಿಯೇ, ಯಾರು ನೀನು? ಯಾವ ಕಾರ್ಯಕ್ಕಾಗಿ ಇಲ್ಲಿಗೆ ಬಂದಿರುವೆ? ನನ್ನ ಕೈಯಿಂದ ನೀನು ಸಂಹಾರವಾಗುವ ಮುಂಚೆ ಎಲ್ಲ ವಿಷಯಗಳನ್ನು ಮರೆಮಾಚದಂತೆ ಹೇಳು. ಎಲೈ ವಾನರ, ರಾವಣನ ಸೈನಿಕರಿಂದ ಎಲ್ಲ ಕಡೆಗಳಿಂದಲೂ ರಕ್ಷಿತವಾಗಿರುವ ಈ ಲಂಕಾಪಟ್ಟಣವನ್ನು ಪ್ರವೇಶ ಮಾಡುವುದು ನಿನ್ನಿಂದ ಖಂಡಿತ ಸಾಧ್ಯವಿಲ್ಲ. ಆಗ ಲಂಕಾಧಿದೇವತೆಯ ಆ ಮಾತನ್ನು ಕೇಳಿ ಆಂಜನೇಯನು ಸಮರ್ಪಕವಾಗಿ ಉತ್ತರಿಸಿದನು. ಎಲೇ ಭೀಕರ ಸ್ವರೂಪಳಾಗಿರುವವಳೆ, ನೀನು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ನಾನು ಸಂಪೂರ್ಣವಾಗಿ ಉತ್ತರಿಸುವೆನು. ಆದರೆ ಮೊದಲು ನೀನು ಯಾರೆಂಬುದನ್ನು ತಿಳಿಸು. ವಿಕಾರವಾದ ಕಣ್ಣುಗಳನ್ನು ದೇಹವನ್ನು ಹೊಂದಿರುವ ನೀನಾರು? ಪಟ್ಟಣದ ಬಾಗಿಲಲ್ಲೇ ನೀನು ಏತಕ್ಕೆ ನಿಂತಿರುವೆ? ಭಯಂಕರ ಸ್ವರೂಪವನ್ನು ಹೊಂದಿರುವವಳೇ, ಏತಕ್ಕಾಗಿ ನೀನು ನನ್ನನ್ನು ತಡೆದು ಭಯಗೊಳಿಸುತ್ತಿರುವೆ? ಮಾರುತಿಯ ಮಾತನ್ನು ಕೇಳಿ ಕಾಮರೂಪಿಣಿಯಾದ ಆ ಲಂಕಾದೇವತೆಯು ಕೋಪಗೊಂಡು ಸಿಡಿಮಿಡಿಯಾದಳು. ಆಂಜನೇಯನನ್ನು ಕುರಿತು ಅತಿ ಕಠಿಣವಾದ ಮಾತುಗಳನ್ನು ಹೇಳಿದಳು. ಬೇರೆ ಯಾರೂ ಸಹ ನನ್ನನ್ನು ಎದುರಿಸಲು ಸಾಧ್ಯವಿಲ್ಲ. ನಾನು ರಾಕ್ಷಸರ ಅರಸನಾದ ಮಹಾತ್ಮ ರಾವಣನ ಆಜ್ಞೆಯಂತೆ ಈ ನಗರವನ್ನು ರಕ್ಷಣೆ ಮಾಡುತ್ತಿರುವೆನು. ನನ್ನನ್ನು ಅವಜ್ಞೆ ಮಾಡಿ ಈ ನಗರದೊಳಗೆ ಪ್ರವೇಶಿಸುವುದು ನಿನ್ನಿಂದ ಖಂಡಿತ ಅಸಾಧ್ಯ. ಈಗ ನಿನಗೆ ನನ್ನಿಂದಲೇ ಸಾವು ನಿಶ್ಚಿತ. ನೀನು ಪ್ರಾಣ ತ್ಯಜಿಸಿ ದೀರ್ಘ ನಿದ್ರೆಯಲ್ಲಿ ಮಲಗುವೆ. ಎಲೈ ವಾನರ ವೀರನೇ, ನಾನೇ ಈ ಲಂಕಾ ನಗರಿಯ ಅಧಿದೇವತೆ. ಸರ್ವ ರೀತಿಯಿಂದಲೂ ನಾನೇ ಸ್ವಯಂ ಈ ನಗರವನ್ನು ರಕ್ಷಿಸುತ್ತಿರುವೆನು. ಆದ್ದರಿಂದ ನಾನು ನಿನಗೆ ನಗರವನ್ನು ಪ್ರವೇಶಿಸಬೇಡವೆಂದು ಹೇಳುತ್ತಿರುವೆ. ಲಂಕಾದೇವತೆಯ ಮಾತುಗಳನ್ನು ಕೇಳಿ ವಾಯುಪುತ್ರನೂ ಅಲ್ಲದೆ ಪ್ರಯತ್ನಶೀಲನೂ ಆದ ಹನುಮಂತನೂ ಆಕೆಯ ಎದುರಿಗೆ ಇನ್ನೊಂದು ಪರ್ವತದಂತೆ ಸ್ಥಿರವಾಗಿ ನಿಂತನು. ನಂತರ ವಾನರ ಪುಂಗವನು, ಮಹಾಮೇಧಾವಿಯು ಹಾಗೂ ಅತ್ಯಂತ ಬಲಶಾಲಿಯಾದ ಹನುಮಂತನು ವಿಕಾರವಾದ ಸ್ತ್ರೀ ರೂಪವನ್ನು ಧರಿಸಿದ ಲಂಕಾಧಿದೇವತೆಯನ್ನು ಕುರಿತು ಹೀಗೆ ಹೇಳಿದನು. ಲಂಕಾಧಿದೇವತೆಯೇ, ಭವನಗಳಿಂದಲೂ ಕೋಟೆಗಳಿಂದಲೂ ಮತ್ತು ತೋರಣಗಳಿಂದಲೂ ಶೋಭಿಸುತ್ತಿರುವ ಹಾಗೂ ಮನೋಹರವಾದ ಲಂಕಾಪುರಿಯನ್ನು ನೋಡಲೆಂದು ನಾನು ಇಲ್ಲಿಗೆ ಬಂದಿರುವೆನು. ಇದನ್ನು ನೋಡಬೇಕೆಂಬ ಕುತೂಹಲವು ನನ್ನಲ್ಲಿ ಹೆಚ್ಚಾಗುತ್ತಿದೆ. ಲಂಕಾಪಟ್ಟಣದಲ್ಲಿನ ವನಗಳು, ಉಪವನಗಳು, ಅರಣ್ಯಗಳು ಹಾಗೂ ಎಲ್ಲೆಡೆಯೂ ಇರುವ ಮನೋಹರವಾದ ಭವನಗಳನ್ನು ನೋಡುವುದೇ ನಾನು ಇಲ್ಲಿಗೆ ಆಗಮಿಸಿರುವ ಉದ್ದೇಶವಾಗಿದೆ. ಮಾರುತಿಯ ಈ ವಚನಗಳನ್ನು ಕೇಳಿ ಕಾಮರೂಪಿಣಿಯಾದ ಲಂಕಿಣಿಯು ಕರ್ಣ ಕಠೋರವಾದ ಮಾತುಗಳಿಂದ ಕೂಡಿರುವ ವಾಕ್ಯವನ್ನು ನುಡಿದಳು. ದುಷ್ಟ ಬುದ್ಧಿಯ ವಾನರಾಧಮನೆ, ರಾಕ್ಷಸೇಶ್ವರ ರಾವಣನು ಪಾಲಿಸುತ್ತಿರುವ ಈ ಲಂಕಾಪಟ್ಟಣವನ್ನು ನನ್ನನ್ನು ಜಯಿಸದ ಹೊರತು ನೀನು ನೋಡುವುದು ಸಾಧ್ಯವಿಲ್ಲ. ಅದಕ್ಕೆ ಉತ್ತರವಾಗಿ ಮಾರುತಿಯು ರಾಕ್ಷಸಿಗೆ ಪುನಃ ಹೇಳಿದನು. ಎಲೈ ಭದ್ರೆ, ಈ ನಗರವನ್ನು ಒಂದು ಬಾರಿ ನೋಡಿ ನಾನು ಎಲ್ಲಿಂದ ಬಂದಿರುವೆನೋ ಅಲ್ಲಿಗೆ ಹಿಂದಿರುಗಿ ಹೊರಟು ಹೋಗುತ್ತೇನೆ ಎಂದು ಬಹು ವಿನೀತವಾಗಿ ನುಡಿದನು. ಕಪಿ ಶ್ರೇಷ್ಠನು ಈ ರೀತಿ ಹೇಳಲು ಲಂಕಿಣಿಯು ಕಡು ಕೋಪದಿಂದ ಭೀಕರವಾಗಿ ಗರ್ಜಿಸುತ್ತಾ ತನ್ನ ಅಂಗೈಯಿಂದ ಮಾರುತಿಯ ಮೇಲೆ ಬಹುಬಲವಾಗಿ ಪ್ರಹರಿಸಿದಳು. ರಾಕ್ಷಸಿಯಿಂದ ಬಲವಾಗಿ ಬಡಿಯಲ್ಪಟ್ಟ ವೀರವಂತನಾದ ವಾಯುಪುತ್ರನು ಅತ್ಯಂತ ಬಲವಾಗಿ ಗರ್ಜಿಸಿದನು. ರೋಷಾವೇಶದಿಂದ ಮೈಮರೆತಿದ್ದರೂ ಹನುಮಂತನು ಎಡಗೈಯ ಮುಷ್ಟಿಯನ್ನು ಬಿಗಿ ಹಿಡಿದುಕೊಂಡು ರಾಕ್ಷಸಿಗೆ ಮೆಲ್ಲಗೆ ಹೊಡೆದನು. ಸ್ತ್ರೀ ಎಂದು ತಿಳಿದು ಮಾರುತಿಯು ಅವಳ ಮೇಲೆ ಹೆಚ್ಚು ಕ್ರೋಧಗೊಳ್ಳಲಿಲ್ಲ. ಎಡಗೈಯ ಮುಷ್ಟಿಯಿಂದ ಸ್ವಲ್ಪವೇ ಹೊಡೆದಿದ್ದನು. ಆ ಸ್ವಲ್ಪವೇ ಹೊಡೆತದಿಂದ ಅವಳ ಶರೀರವು ಜರ್ಜರಿತವಾಯಿತು. ಆ ಸಣ್ಣ ಹೊಡೆತದಿಂದಲೇ ವಿಕೃತವಾದ ಮುಖದಿಂದ ಆಕೆಯು ಭೂಮಿಗುರುಳಿದಳು. ನಂತರ ತೇಜಸ್ವಿಯಾದ ಬುದ್ಧಿಶಾಲಿಯಾದ ಮಾರುತಿಯು ಲಂಕಾಧಿದೇವತೆಯು ಕೆಳಗೆ ಬಿದ್ದುದನ್ನು ನೋಡಿ
ಸ್ತ್ರೀ ಎಂದು ತಿಳಿದು ಆಕೆಯ ಮೇಲೆ ಕೃಪೆ ತೋರಿದನು. ಹೊಡೆತದಿಂದ ತಳಮಳಗೊಂಡ ರಾಕ್ಷಸಿಯು ತನ್ನ ಅಹಂಕಾರವನ್ನು ತ್ಯಜಿಸಿ ಗದ್ಗದಳಾಗಿ ಹನುಮಂತನಿಗೆ ಈ ರೀತಿ ಹೇಳಿದಳು. ಮಹಾಪುರುಷನೇ, ಕೃಪೆ ತೋರು. ಹರಿಶ್ರೇಷ್ಠನೇ, ಸೌಮ್ಯನೇ, ನನ್ನನ್ನು ಕಾಪಾಡು. ಮಹಾಬಲವಂತರಾದ ಧೈರ್ಯಶಾಲಿಗಳಾದ ಪುರುಷರು ಯಾವಾಗಲೂ ಧರ್ಮ ಮಾರ್ಗದಲ್ಲಿಯೇ ಪ್ರವರ್ತಿಸುತ್ತಾರೆ. ಶಾಸ್ತ್ರಗಳಲ್ಲಿ ಸ್ತ್ರೀಯರನ್ನು ವಧಿಸಬಾರದೆಂದು ಹೇಳಲಾಗಿದೆ. ಆದ್ದರಿಂದ ನೀನು ನನ್ನನ್ನು ಕೊಲ್ಲಬೇಡ. ಓ ವಾನರ ವೀರನೇ, ನಾನು ಸಾಕಾರ ರೂಪಳಾದ ಲಂಕಾದಿ ದೇವತೆ. ಅಸಾಮಾನ್ಯ ಬಲಶಾಲಿಯಾದ ನೀನು ಪರಾಕ್ರಮದಿಂದ ನನ್ನನ್ನು ಜಯಿಸಿರುವೆ. ನಾನು ಈಗ ಹೇಳಲಿರುವ ಸತ್ಯವಾದ ಮಾತನ್ನು ಆಲಿಸು. ಹಿಂದೆ ನನಗೆ ಬ್ರಹ್ಮನು ಒಂದು ವರವನ್ನು ಕರುಣಿಸಿದ್ದನು. ವಾನರನೊಬ್ಬನು ನಿನ್ನನ್ನು ಪರಾಕ್ರಮದಿಂದ ಜಯಿಸಿದಾಗ ರಾಕ್ಷಸರಿಗೆ ಭಯವು ಆಗಮಿಸಿತೆಂದು ತಿಳಿಯಬೇಕು. ಬ್ರಹ್ಮನ ವರದ ಪ್ರಕಾರ ಈ ದಿನ ನಿನ್ನ ದರ್ಶನದಿಂದ ಆ ಸಮಯವು ಪ್ರಾಪ್ತವಾಯಿತೆಂದು ತಿಳಿಯುತ್ತೇನೆ. ಬ್ರಹ್ಮನು ಹೇಳಿದ ಮಾತು ಸತ್ಯವಾಯಿತು. ಸೀತಾ ನಿಮಿತ್ತವಾಗಿ ದುರಾತ್ಮನಾದ ರಾವಣನಿಗೂ ಹಾಗೂ ಎಲ್ಲ ರಾಕ್ಷಸರಿಗೂ ಸರ್ವನಾಶವು ಹತ್ತಿರ ಬಂದಿದೆ. ಹರಿಶ್ರೇಷ್ಠನೇ, ರಾವಣನು ಪಾಲಿಸುತ್ತಿರುವ ಈ ಲಂಕಾಪಟ್ಟಣವನ್ನು ಈಗ ನೀನು ಪ್ರವೇಶಿಸಿ ನೀನು ಇಷ್ಟಪಡುವ ಎಲ್ಲ ಕಾರ್ಯವನ್ನು ಮಾಡು. ಹರಿಶ್ರೇಷ್ಠನೇ, ರಾಕ್ಷಸ ರಾಜನಾದ ರಾವಣನಿಂದ ಪರಿಪಾಲಿತವಾದ ಸುಂದರವಾದ ಈ ಲಂಕಾನಗರವು ಶಾಪಗ್ರಸ್ತವಾಗಿ ಆಗಲೇ ವಿನಾಶ ಹೊಂದಿದೆ. ಶುಭಪ್ರದವಾದ ಈ ಲಂಕೆಯನ್ನು ಪ್ರವೇಶಿಸು. ಸ್ವೇಚ್ಛಾಪೂರ್ವಕವಾಗಿ ಎಲ್ಲ ಕಡೆಗಳಲ್ಲಿಯೂ ಸುಖವಾಗಿ ಸಂಚಾರ ಮಾಡುತ್ತಾ ಯಾವ ಚಿಂತೆಯೂ ಇಲ್ಲದಂತೆ ಸತಿ ಸಾಧ್ವಿಯಾದ ಜನಕಾತ್ಮಜೆಯಾದ ವೈದೇಹಿಯನ್ನು ಹುಡುಕು. ಇತ್ಯಾರ್ಷೆ ಶ್ರೀಮದ್ ರಾಮಾಯಣೆ ವಾಲ್ಮೀಕಿ ಆದಿಕಾವ್ಯೆ ಸುಂದರಕಾಂಡೆ ತೃತೀಯ ಸರ್ಗಃ. ಇಲ್ಲಿಗೆ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 3ನೆಯ ಸರ್ಗವು ಸಂಪೂರ್ಣವಾಯಿತು. ಜೈ ಶ್ರೀರಾಮ್.